ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರ ಸದಾಶಿವಗಢದಲ್ಲಿರುವ ಸ್ವಗೃಹದಲ್ಲಿ ಭಾನುವಾರ ಅತ್ಯಂತ ವಿಜೃಂಭಣೆಯಿಂದ ಶತರುದ್ರ ಮತ್ತು ಶತಚಂಡಿ ಯಾಗ ನಡೆಯಿತು. ಶಾಸಕ ಸತೀಶ್ ಸೈಲ್ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ತಮ್ಮ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಶತರುದ್ರ ಹಾಗೂ ಶತಚಂಡಿ ಯಾಗದಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಪತ್ನಿ ಹಾಗೂ ಪುತ್ರಿಯರು, ಕುಟುಂಬದವರು ಪಾಲ್ಗೊಂಡಿದ್ರು. ಶತರುದ್ರ ಮತ್ತು ಶತಚಂಡಿ ಯಾಗದಲ್ಲಿ ಗಣ್ಯರು, ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ಸೇರಿದಂತೆ ಸಾವಿರಾರು ಜನರು ಈ ಶತರುದ್ರ ಮತ್ತು ಶತಚಂಡಿ ಯಾಗದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು. ಅನ್ನ ಸಂತರ್ಪಣೆಯಲ್ಲಿ ಕೂಡ ಸಾವಿರಾರು ಜನರು ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಆಯೋಜಿಸಿದ ಭಜನಾ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು. ಸಿಂಚನಾ ಹೆಗಡೆ ಅವರಿಂದ ಯಕ್ಷಗಾನದ ಭಾಗವತಿಕೆಯೂ ಎಲ್ಲರ ಮನಸ್ಸನ್ನ ಮುದಗೊಳಿಸಿತು. ಕಳೆದ ವರ್ಷವೂ ಇದೇ ರೀತಿಯ ಧಾರ್ಮಿಕ ಕಾರ್ಯ ಹಮ್ಮಿಕೊಂಡಿದ್ದ ಶಾಸಕ ಸತೀಶ್ ಸೈಲ್ ಅಪಾರ ಸಂಖ್ಯೆಯ ಆತ್ಮೀಯರನ್ನ ಕಾರ್ಯಕ್ರಮಕ್ಕೆ ಸೆಳೆದಿದ್ರು. ಈ ವರ್ಷವೂ ಶಾಸಕ ಸತೀಶ್ ಸೈಲರ ಕಾರ್ಯಕ್ರಮಕ್ಕೆ ಅದೇ ಪ್ರಮಾಣದಲ್ಲಿ ಆತ್ಮೀಯರು ಆಗಮಿಸಿ ದೇವರ ಪ್ರಸಾದ ಸ್ವೀಕರಿಸಿದ್ರು. ತಮ್ಮ ಆರೋಗ್ಯದ ಕಾರಣದಿಂದ ಹಲವರಿಗೆ ವೈಯಕ್ತಿಕವಾಗಿ ಕರೆಯಲು ಸಾಧ್ಯವಾಗದೇ ಇದ್ರೂ ತಮ್ಮ ಮೇಲೆ ಅಭಿಮಾನವಿಟ್ಟು ಆಗಮಿಸಿದ್ದ ಆತ್ಮೀಯರಿಗೆ ಶಾಸಕ ಸತೀಶ್ ಸೈಲ್ ಧನ್ಯವಾದಗಳನ್ನು ತಿಳಿಸಿದ್ರು. ಉಡುಪಿ ಅಷ್ಟಮಠದಲ್ಲೊಂದಾದ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದ ಸ್ವಾಮೀಜಿಯವರು ಗೋಕರ್ಣ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಉಡುಪಿಯ ಪರ್ಯಾಯ ಪೂರ್ವಭಾವಿಯಾಗಿ ಕ್ಷೇತ್ರದ ದರ್ಶನಕ್ಕೆ ಆಗಮಿಸಿದ ಶ್ರೀಗಳು ವೇದೋಕ್ತ ಪೂಜೆ ನೆರವೇರಿಸಿದ್ರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಸುಬ್ರಹ್ಮಣ್ಯ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಬಳಿಕ ಶ್ರೀಗಳಿಗೆ ಮಂದಿರದ ವತಿಯಿಂದ ಫಲ ಸಮರ್ಪಿಸಲಾಯಿತು. ಈ ವೇಳೆ ಮಂದಿರದ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ, ಶಾಖಾ ಮಠದ ಶ್ರೀಕಾಂತ್ ಉಡುಪ, ಸ್ಥಳೀಯರಾದ ವಾಸುದೇವ್ ಕಾಮತ್, ಗಣೇಶ್ ಕಾಮತ್, ಸತೀಶ್ ಭಟ್ ಹಾಗೂ ಮಠದ ಶಿಷ್ಯಂದಿರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಇವೆರಡು ದೇವಾಲಯದ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಕೋಟಿತೀರ್ಥಕಟ್ಟೆಯಲ್ಲಿರುವ ಶಾಖಾ ಮಠ ವಾದಿರಾಜ ಮಠಕ್ಕೆ ಶ್ರೀಗಳು ಭೇಟಿ ನೀಡಿದ್ರು. ಬಳಿಕ ಮೇಲಿನಕೇರಿಯಲ್ಲಿರುವ ಪಾಂಡುರಂಗ ರುಕ್ಮಾಯಿ ಮಂದಿರಕ್ಕೆ ತೆರಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ದೇವಾಲಯದ ಶಿಲಾನ್ಯಾಸಕ್ಕೆ ಮಂತ್ರಾಕ್ಷತೆ ಹಾಕಿ ಆಶೀರ್ವದಿಸಿದ್ರು. ಈ ವೇಳೆ ಮಂದಿರದ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಮಂದಿರದ ಜೀರ್ಣೋದ್ಧಾರ ಸಮಿತಿಯವರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುವ ಅನೇಕ ಅಭಿವೃದ್ಧಿಪರ ಯೋಜನೆಗಳು ಪರಿಸರಕ್ಕೂ ಸ್ಥಳೀಯ ನಿವಾಸಿಗಳಿಗೂ ಹಾನಿಕಾರಕವಾಗುವುದು ಸ್ಪಷ್ಟವಾಗಿದೆ ಎಂದು ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ವಿಎನ್ ನಾಯಕ್ ಅಭಿಪ್ರಾಯಪಟ್ಟರು. ದಾಂಡೇಲಿ ನಗರದಲ್ಲಿ ನಡೆಯುತ್ತಿರುವ 25ನೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜಿಸಿದ್ದ ಮಾತು ಮಥನ, ಯೋಜನೆಗಳು ಮತ್ತು ಸಾಧಕ ಬಾಧಕಗಳು ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಳಿ ನದಿ ಯೋಜನೆ ಆರಂಭದ ವೇಳೆ ಸೂಪಾ ತಾಲೂಕನ್ನ ಕಳೆದುಕೊಳ್ಳಬೇಕಾಯಿತು. ಹಲವು ಹಳ್ಳಿಗಳು ಇನ್ನು ಕತ್ತಲೆಯಲ್ಲೇ ಮುಳುಗಿವೆ. ಜಿಲ್ಲೆಯಲ್ಲೇ ಉತ್ಪಾದನೆಯಾಗುವ ವಿದ್ಯುತ್ ಕಡಿಮೆ ದರದಲ್ಲಿ ಗೋವಾ ರಾಜ್ಯಕ್ಕೆ ಹೋಗುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಪರಿಸರ, ಆಸ್ತಿ ಹಾಗೂ ಮೂಲ ಸೌಕರ್ಯವನ್ನ ಕಳೆದುಕೊಳ್ಳಬೇಕೇ ಎಂಬ ಪ್ರಶ್ನೆ ಸಹಜ ಎಂದು ಹೇಳಿದರು. ಯಾವುದೇ
ರೀತಿಯ ಅಭಿವೃದ್ಧಿ ಪರ ಯೋಜನೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದ್ರೆ ಅದು ಪರಿಸರಕ್ಕೂ ಹಾನಿಕಾರಕ, ಸ್ಥಳೀಯ ನಿವಾಸಿಗಳಿಗೂ ಹಾನಿಕಾರಕ ಅನ್ನೋದು ಮೊದಲಿನಿಂದಲೂ ಕಂಡು ಬಂದಿದೆ. ಇನ್ನೊಮ್ಮೆ ಈ ಕಾಳಿ ನದಿ ಯೋಜನೆ, ಈ ವಿಷಯನ ನಾನು ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಾಳಿ ಯೋಜನೆಯನ್ನ ಆರಂಭ ಮಾಡಿದಾಗ ನಾವು ಒಂದು ತಾಲೂಕನ್ನೇ ಕಳ್ಕೊಂಡ್ವಿ, ಸುಪಾನ ಕಳ್ಕೊಂಡ ಮೇಲೆ ಬದಲಿಯಾಗಿ ರಾಮನಗರ ಮತ್ತು ಜೋಯಿಡಾದಲ್ಲಿ ಅವರಿಗೆ ಪುನರ್ವಸತಿಯನ್ನ ಕಲ್ಪನೆ ಮಾಡಿ ನಾವು ಏನ್ ಸಾಧಿಸಿದ್ದೇವೆ. ಇನ್ನೂ ಹಲವಾರು ಹಳ್ಳಿಗಳು ಕತ್ತಲೆಯಲ್ಲೇ ಮುಳುಗಿವೆ. ನಾವು ತಯಾರಿಸಿದ ವಿದ್ಯುತ್ ಗೋವಾಕ್ಕೆ ಹೋಗ್ತಾ ಇದೆ ಅತಿ ಕಡಿಮೆ ಬೆಲೆಯಲ್ಲಿ, ಸುಮಾರು 36-37 ಪೈಸೆಗೆ ಒಂದು ಯೂನಿಟ್ ಅಲ್ಲಿ ಗೋವಾಕ್ಕೆ ಬೆಳಕು ಕೊಡ್ಲಿಕ್ಕೆ ನಾವು ನಮ್ಮ ಜಿಲ್ಲೆಯ ಆಸ್ತಿಯನ್ನ, ಪರಿಸರವನ್ನ, ನಮ್ಮ ಜನರ ಮೂಲ ಸೌಕರ್ಯಗಳನ್ನ ಕಳ್ಕೊಳ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಅಭಿವೃದ್ಧಿ ಕಾಳಿ ಯೋಜನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯಲಿಲ್ಲ. ಪತ್ರಕರ್ತ ಪ್ರಮೋದ್ ಹರಿಕಾಂತ್ ಮಾತನಾಡಿ, ಯೋಜನೆಗಳಿಂದ ಮಲೆನಾಡಿನಲ್ಲಿ ಹಾನಿ ಹೆಚ್ಚಾಗುತ್ತಿದ್ದು ಕರಾವಳಿಗೆ ಮಾತ್ರ ಲಾಭವಾಗುತ್ತಿದೆ ಎಂದರು. ಹಿಂದೆ ಜಿಲ್ಲೆಗೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ರು. ಇದೀಗ ರಸ್ತೆ ದುಸ್ಥಿತಿಯ ಕಾರಣ ಪ್ರವಾಸಿಗರು ಜಿಲ್ಲೆಗೆ ಮುಖ ಮಾಡ್ತಿಲ್ಲ. ಕೈಗಾರಿಕೆಗಳ ಸಿಎಸ್ಆರ್ ನಿಧಿ ಸ್ಥಳೀಯ ಅಭಿವೃದ್ಧಿಗೆ ಬಳಕೆಯಾಗದೆ ಸರ್ಕಾರಿ ಕಚೇರಿಗಳಿಗೆ ವಾಹನ ಹಾಗೂ ಗಣಕಯಂತ್ರ ಒದಗಿಸಲು ಸೀಮಿತವಾಗುತ್ತಿದೆ ಎಂದು ಟೀಕಿಸಿದ್ರು. ಪ್ರತಿಭಟನೆ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಅದನ್ನ ಯಾವತ್ತೂ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವಾಗ ನೀವು ಯೋಜನೆಗಳ ಬಗ್ಗೆ ಪ್ರತಿಕ್ರಿಯಿಸಕ್ ಶುರು ಮಾಡ್ತೀವಲ್ಲ, ಆವಾಗ ಅದರ ವಾಸ್ತವ ವಿಷಯಗಳು ಹೆಚ್ಚು ಹೊರಗಡೆ ಬರ್ತಾ ಹೋಗ್ತದೆ. ನಾವು ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಾಗ ಆ ಯೋಜನೆಗಳ ಬಗ್ಗೆ ಏನಿದೆ ಅನ್ನೋದು ಗೊತ್ತಾಗ್ತದೆ. ಕಣ್ಣು ಮುಚ್ಕೊಂಡು ಎಲ್ಲರಿಗೂ ದಾರಿ ಕೊಟ್ಟು ಬಿಟ್ರೆ ಆ ಬಂದವರು ಕೂಡ ಕಣ್ಣು ಮುಚ್ಕೊಂಡೇ ಇರ್ತಾರೆ. ಯೋಜನೆಗಳು ಜಾರಿ ಆಗುವವರೆಗೆ ಇರುವಂತಹ ಒತ್ತಡಗಳು ಯೋಜನೆ ಜಾರಿ ಆದ ಮೇಲೆ ಆ ಯೋಜನೆಯನ್ನ ಮಾಡಿದವರಿಗೂ ನೆನಪಿರುವುದಿಲ್ಲ. ಆ ಯೋಜನೆಯ ಫಲಾನುಭವಿಗಳು ಅವರಷ್ಟಕ್ಕವರೇ ಒಂದು ಗುಂಪಲ್ಲಿ ಹೋಗಿರ್ತಾರೆ. ಈಗ ನೋಡಿ, ಯೋಜನೆಯ ಸಾಧಕಗಳು ನಮ್ಮಲ್ಲಿ ಸೀಬರ್ಡ್ ಯೋಜನೆ ಆಗ್ಲಿ, ಕೈಗಾ ಆಗ್ಲಿ, ಈ ವಿದ್ಯುತ್ ಯೋಜನೆಗಳು ಲಾಭ ಅಂತಂದ್ರೆ ಏನ್ ಹೇಳ್ಬೋದು ನಾವು? ಅಲ್ಲೊಂದು ಕೆಲವೇ ಜನರಿಗೆ, ಒಂದು 100-200 ಜನರಿಗೆ ಉದ್ಯೋಗ ಸಿಕ್ಕಿದೆ. ಗೋಷ್ಠಿಯಲ್ಲಿ ವಿಠ್ಠಲ್ ಕುರ್ವೇಕರ್, ರವಿ ರೇಡ್ಕರ್, ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್, ಪಿ ನಾಗೇಂದ್ರ ಹಾಗೂ ಪ್ರಶಾಂತ್ ಮೂಡಲ್ಮನೆ ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮಂಡಿಸಿದ್ರು. ಸುಬ್ರಾಯ್ ಭಟ್ ಬಕ್ಕಳ ಸ್ವಾಗತಿಸಿದ್ರು. ಸುಮಂಗಲ ಹನುಮರೆಡ್ಡಿ ವಂದಿಸಿದ್ರು. ಸಂದೇಶ್ ಜೈನ್ ನಿರೂಪಿಸಿದ್ರು. ಗೋಕರ್ಣ ಗ್ರಾಮ ಪಂಚಾಯಿತಿಯಲ್ಲಿರುವ ಸರ್ಕಾರಿ ಗ್ರಂಥಾಲಯದಲ್ಲಿ ಅಂಧರಿಗೂ ಓದಲು ಅನುಕೂಲವಾಗುವ ಪುಸ್ತಕ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗಿದ್ದು, ವಿನೂತನ ವ್ಯವಸ್ಥೆ ಈ ವಿಕಲಚೇತನರಿಗೆ ಹೊಸ ಅನುಭವ ನೀಡುತ್ತಿದೆ. ಮೊಬೈಲ್ ಗೀಳಿನಲ್ಲಿ ಕಣ್ಣು ಸರಿಯಾಗಿದ್ದವರು ಓದುವ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಏನನ್ನು ನೋಡಲಾಗದ ತಮ್ಮ ಅಂಗವೈಕಲ್ಯದಿಂದ ನೊಂದವರು ಸ್ಪರ್ಶದಿಂದಲೇ ಗುರುತನ್ನ ಹಿಡಿಯುವ ಚಾಕಚಕ್ಯತೆ ಪಡೆದುಕೊಂಡಿದ್ದು, ಬ್ರೇನ್ ಲಿಪಿ ಮತ್ತಿತರ ಸೂಕ್ಷ್ಮ ಸಂವೇದನಾ ಸಾಧನದ ಮೂಲಕ ಜ್ಞಾನ ಪಡೆಯುತ್ತಿದ್ದಾರೆ. ಇಂಥವರ ಅನುಕೂಲಕ್ಕಾಗಿ ಕಳೆದ 1 ವರ್ಷದಿಂದ ಗ್ರಂಥಾಲಯಗಳಿಗೆ ಅಂಧರು ಗ್ರಹಿಸಬಹುದಾದ ವಿಶೇಷ ಪುಸ್ತಕವನ್ನ ಒದಗಿಸಿದೆ. ಇದರ ಜೊತೆಗೆ ಚೆಸ್, ಲೂಡೋ ಮತ್ತಿತರ ಒಳಾಂಗಣ ಕ್ರೀಡಾಂಗಣ ಪರಿಕರ ಒದಗಿಸಿದೆ. ನಿತ್ಯ ಮನೆಯಲ್ಲಿ ಮತ್ತೊಬ್ಬರು ಹೇಳಿದ್ದನ್ನ ಕೇಳುತ್ತಾ ಬೇಸರದಿಂದ ಕಾಲ ಕಳೆಯುತ್ತಾ ಮಾನಸಿಕವಾಗಿ ಕುಗ್ಗುತ್ತಿರುವ ಅಂಧರಿಗೆ ಗ್ರಂಥಾಲಯದಲ್ಲಿನ ಈ ಸೌಲಭ್ಯ ಹೊಸ ಭರವಸೆ ಹಾಗೂ ಜೀವನೋತ್ಸಾಹ ಹೆಚ್ಚಿಸಲು ಸಹಕಾರಿಯಾಗಿದೆ. ಮೇಲಿನಕೇರಿಯಲ್ಲಿರುವ ಗ್ರಂಥಾಲಯದಲ್ಲಿ 11ಕ್ಕೂ ಹೆಚ್ಚು ಬ್ರೇನ್ ಲಿಪಿ ಪುಸ್ತಕಗಳಿದ್ದು, ಕತೆ, ಭಾರತ ಇತಿಹಾಸ ಸಂಸ್ಕೃತಿ, ಧಾರ್ಮಿಕ ಹೀಗೆ ಉಪಯುಕ್ತ ಮಾಹಿತಿಯ ಗ್ರಂಥಗಳಿವೆ. ಒಂದಷ್ಟು ಓದಿ ನಂತರ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಲು 4 ಚೆಸ್ ಬೋರ್ಡ್, 4 ಲೂಡೋಗಳಿದ್ದು, ಇದು ಮನೋರಂಜನೆಯ ಜೊತೆಗೆ ಹೊಸ ಅನುಭವ ನೀಡುತ್ತಿದೆ. ಗ್ರಾಮ ಪಂಚಾಯತ್ನಲ್ಲಿ ಅಂಗವಿಕಲರಿಗಾಗಿಯೇ ನಿಯೋಜಿಸಿರುವ ಪ್ರತ್ಯೇಕ ಸಿಬ್ಬಂದಿಗಳಿಗೆ ಗ್ರಂಥಾಲಯಕ್ಕೂ ಕರೆತರಲು ಸಹಕರಿಸುವ ಕಾರ್ಯ ಮಾಡಲು ಸೂಚಿಸಿದ್ರೆ ಸರ್ಕಾರದ ಸೌಲಭ್ಯ ಸದುಪಯೋಗವಾಗುತ್ತದೆ. ಅಲ್ಲದೆ ಈ ಭಾಗದ ಉಳಿದ 4 ಗ್ರಾಮ ಪಂಚಾಯತ್ನಲ್ಲಿ ಗ್ರಂಥಾಲಯ ಹಾಗೂ ಅಲ್ಲಿ ಅಂಧರಿಗೆ ಇಂತಹ ಸೌಲಭ್ಯ ಉಪಯೋಗವಾಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಎಲ್ಲ ಪಕ್ಷದವರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿರುವ ಬಸವರಾಜ ಹೊರಟ್ಟಿಯವರೊಂದಿಗೆ 4 ದಶಕಗಳ ಸ್ನೇಹ ಸಂಬಂಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬಸವರಾಜ ಹೊರಟ್ಟಿ ಅಭಿನಂದನಾ ಸಮಿತಿ ಹುಬ್ಬಳ್ಳಿ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಗೌರವ ಸನ್ಮಾನ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಬಸವರಾಜ ಹೊರಟ್ಟಿ ಅವರನ್ನ ಪಕ್ಷಾತೀತವಾಗಿ ಇಂದು ಸನ್ಮಾನಿಸಲಾಗಿದೆ. ಎಲ್ಲಾ ಪಕ್ಷದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಹೊರಟ್ಟಿಯವರು ಅಜಾತಶತ್ರು, ನೇರ ನುಡಿಯ ದಿಟ್ಟ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದಾರೆ. 1980ರಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾಗಿದ್ದ ಇವರೊಂದಿಗಿನ ನನ್ನ ಸ್ನೇಹ 4 ದಶಕಗಳದ್ದು.
ಆಡಂಬರವಿಲ್ಲದ ಸ್ನೇಹಜೀವಿಯಾಗಿರುವ ಹೊರಟ್ಟಿಯವರು ಶಿಕ್ಷಕರ ಕ್ಷೇತ್ರದಿಂದ 8 ಬಾರಿ ಶಾಸಕರಾಗಿದ್ದು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದಾರೆ ಎಂದರು. 1983ರಲ್ಲಿ ಶಾಸಕರಾದ ನಂತರ ಹೊರಟ್ಟಿಯವರೊಂದಿಗೆ ಸ್ನೇಹ ಬೆಳೆಯಿತು. ಹಳ್ಳಿಗಾಡಿನ ನಂಟಿರುವ ಇಬ್ಬರು ಸಾಮಾನ್ಯ ಕುಟುಂಬದಿಂದ ಬಂದವರು. ಅಧಿಕಾರ ಮತ್ತು ಹುದ್ದೆಯೊಂದಿಗೆ ವ್ಯಕ್ತಿತ್ವದ ನಂಟು ಹೊಂದುವ ವರ್ಗ ಒಂದಾದ್ರೆ ಅಧಿಕಾರದ ಹಿರಿಮೆಯನ್ನ ಕಾಯ್ದುಕೊಳ್ಳುವ ವರ್ಗವಿದ್ದು ಹೊರಟ್ಟಿಯವರದ್ದು ಎರಡನೇ ವರ್ಗವಾಗಿದೆ. 45 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಅವರೆಂದಿಗೂ ಅಹಂಕಾರ ತೋರಿದವರಲ್ಲ. ಬಸವರಾಜ ಹೊರಟ್ಟಿಯವರು ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷವನ್ನ ಪ್ರತಿನಿಧಿಸಿದ್ರೆ ಅವರ ವಿರುದ್ಧವೇ ಪ್ರಚಾರ ನಡೆಸುವುದು ಗ್ಯಾರಂಟಿ ಎಂದರು. ಆದಾಗ್ಯೂ ಹೊರಟ್ಟಿಯವರು ಗೆಲ್ಲಲಿ ಎಂದು ವೈಯಕ್ತಿಕವಾಗಿ ಆಶಿಸುತ್ತೇನೆ. ಸರ್ಕಾರಕ್ಕೆ, ವಿಧಾನಮಂಡಲಕ್ಕೆ ಅವರ ಮಾರ್ಗದರ್ಶನ ಮತ್ತಷ್ಟು ದೊರೆಯಲಿ ಎಂದು ಹಾರೈಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಬಸವರಾಜ ಹೊರಟ್ಟಿಯವರನ್ನ ಹೋರಾಟದ ಹೊರಟ್ಟಿ ಎಂದು ಕರೆಯುತ್ತಾರೆ. ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿದ್ದು ಮತ್ತೊಬ್ಬರು ಶಿಕ್ಷಕರ ಕ್ಷೇತ್ರದಿಂದ ಈ ದಾಖಲೆಯನ್ನ ಮುರಿಯಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದ್ರು. ಇವತ್ತು ಪಕ್ಷಾತೀತವಾಗಿ ಬಸವರಾಜ ಹೊರಟ್ಟಿಯವರನ್ನ ಸನ್ಮಾನ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಬ್ಬರ ಅಜಾತ ಶತ್ರುಗಳು. ಎಲ್ಲಾ ಪಾರ್ಟಿಯವರ ಜೊತೆನೂ ಕೂಡ ಸ್ನೇಹವನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಉತ್ತಮ ಬಾಂಧವ್ಯವನ್ನ ಹೊಂದಿರತಕ್ಕಂಥವ್ರು. ಹಾಗಾದಾಗ ಮಾತ್ರ ಪಕ್ಷಾತೀತವಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೊರಟ್ಟಿಯವರು ನೇರ ನುಡಿಯ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. 1980ನೇ ಇಸ್ವಿ, ನನಗಿಂತ ಮೊದಲು 3 ವರ್ಷ, ನಾನು 83ರಲ್ಲಿ MLA ಆದೆ. ಅವರು 80ರಲ್ಲೇ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಿದ್ರು. 83ರಿಂದ ಇವತ್ತಿನವರೆಗೆ ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಅವರ ಸ್ನೇಹ ಇದೆ, ಇವತ್ತಿಗೂ ಇದೆ, ಮುಂದೇನೂ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಒಬ್ಬ ಸ್ನೇಹ ಜೀವಿ. ಆಡಂಬರ ಇಲ್ಲ, ಅಧಿಕಾರದ ಮದ ಇಲ್ಲ. ಯಾವತ್ತೂ ಕೂಡ 8 ಬಾರಿ ಗೆದ್ದಿದ್ರು ಕೂಡ ಅದು ಶಿಕ್ಷಕರ ಕ್ಷೇತ್ರದಿಂದ 8 ಬಾರಿ ಗೆದ್ದಿರ್ತಕ್ಕಂಥದ್ದು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.